ಹಿಂದೆನೇ ಆಲ್ರೆಡಿ ನಾವೆಲ್ಲ ಕೂಡ ವಿಚಾರಗಳನ್ನ ಮಾತಾಡಿದ್ದೇನೆ. ಮುಖ್ಯವಾಗಿ ನಾನು 2008-09 ಸಮಯದಲ್ಲಿ ಶ್ರೀಕೃಷ್ಣದೇವರಾಯರ 500ನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವ ಒಂದು ಕಾರ್ಯಕ್ರಮ ಆಗಿತ್ತು. ಅವತ್ತು ಯಶ್ ಅವರು ಒಂದೇ ಸಿನಿಮಾ ಮಾಡಿದ್ರು, ಮೊಗಿನ ಮನಸ್ಸು ಅಂತೇಳಿ. ಎಲ್ಲ ಕಲಾವಿದರ ಜೊತೆಯಲ್ಲಿ ಯಶ್ ಕೂಡ ಶ್ರೀಕೃಷ್ಣದೇವರಾಯರ ಪಾತ್ರೆಯಲ್ಲಿ ಬಂದು ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು ಎಲ್ಲ ಕಲಾವಿದರ ಜೊತೆಯಲ್ಲಿ. ನಾನು ನೋಡಿ ಈ ಹುಡುಗ ಇಷ್ಟು ಚೆನ್ನಾಗಿದ್ದಾನೆ, ಇಷ್ಟೆಲ್ಲ ಹೈಟು ಅಂತೇಳಿ. ಯಾರು ಅಂತಂದ್ರೆ ಒಂದೇ ಸಿನಿಮಾ ಆಗಿದೆ ಅಂತೇಳಿ ಒಂದು ಕಿರೀಟ ತೆಗೆದ ಮೇಲೆ ನನಗೆ ಗೊತ್ತಾಯಿತು. ಅವತ್ತು ನಾನೊಂದು ಮಾತನ್ನು ಹೇಳಿದೆ, ನಾನು ಖಂಡಿತವಾಗ್ಲೂ ಕೂಡ ಇಡೀ ಕರ್ನಾಟಕದಲ್ಲಿ ರಾಜ್ಕುಮಾರ್ ಕುಟುಂಬ ಅವ್ರ ಮಕ್ಕಳು ಎಷ್ಟು ಹೆಸರು ಮಾಡಿದ್ದೀರೋ ಅದನ್ನ ಮೀರಿ ನೀವು ಹೆಸರು ಮಾಡ್ತೀರಿ ಅಂತ ಹೇಳಿ ಜಸ್ಟ್ ನಾನು ಯಶ್ ಅವ್ರಿಗೆ ನಾನು ಅವತ್ತೇನು ಒಂದು ವಿಶ್ ಮಾಡಿದೆ. ಇವತ್ತು ಇಡೀ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ತಲೆ ಎತ್ತಿ ನೋಡುವಂಥ ಒಂದು ರೀತಿಯಲ್ಲಿ ಇವತ್ತು ಅವರು ಬೆಳೆದಿದ್ದಾರೆ. ಎರಡನೇದಾಗಿ ನಾನು ಧ್ರುವ ಸರ್ಜಾ ಅವ್ರನ್ನ ಇವತ್ತೇನು ನಾವು ಪ್ರೋಮೋದಲ್ಲಿ ನಾವು ನೋಡಿದ್ದೀವೋ ಎಲ್ಲ ಸಿನಿಮಾಗಳನ್ನ ಕೂಡ ನಾನು ನೋಡಿದೆ. ವಿಶೇಷವಾಗಿ ನಾನು ಧ್ರುವ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ಅವ್ರ ಇಡೀ ಕುಟುಂಬ ಅಷ್ಟು ದೊಡ್ಡ ಕಲಾವಿದರ ಕುಟುಂಬ ಆದರೂ ಕೂಡ ಅವ್ರ ಸೋದರ ಮಾವೆಂದರು ಅರ್ಜುನ್ ಸರ್ಜಾ ಅವರಾಗಿರ್ಬೋದು, ಅವ್ರ ಇಡೀ ಕುಟುಂಬ ಎಷ್ಟು ಲೋ ಪ್ರೊಫೈಲ್ ಇರ್ತಾರೆ ಅಂತಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯರಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಯಾವುದೇ ದುರಹಂಕಾರ ಇಲ್ಲ. ಯಾರಾದರೂ ಕೂಡ ಆ ಪ್ರೀತಿ ಆ ವಾತ್ಸಲ್ಯ ಅವ್ರು ತೋರಿಸುವಂಥದ್ದು. ಧ್ರುವದಲ್ಲಿ ಕೂಡ ಖಂಡಿತವಾಗ್ಲೂ ಕೂಡ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಇವತ್ತು ಯಶ್ ಅವ್ರು ಏನು ಹೆಸರು ಮಾಡಿದಾರೋ ಆ ನಂತರ ಇಡೀ ಕರ್ನಾಟಕದ ಹೆಸರು ಪ್ರಪಂಚದಲ್ಲಿ ಯಾರಾದರೂ ಒಳ್ಳೆ ಕೀರ್ತಿ ಬರೋಂಗೆ ಕನ್ನಡಿಗರಿಗೆ ಮಾಡ್ತಾರೆ ಅಂತಂದ್ರೆ ಅದು ನಮ್ಮ ಧ್ರುವ ಸರ್ಜಾ ಮಾಡ್ತಾರೆ ಅಂತೇಳಿ ನಾನು ಹೇಳ್ಬೋದು. ಬಹಳಷ್ಟು ನಾವು ಇಲ್ಲಿ ವೇದಿಕೆ ಕಾರ್ಯಕ್ರಮ ಆಗ್ತಾ ಇದೆ, ನಾನು ಅಲ್ಲಿ ಬಂದು ವೇದಿಕೆ ಬಂದು ಕೂಡ್ತೀನಿ, ನಾನು ಜನಾರ್ದನ್ ರೆಡ್ಡಿ ಅವ್ರ ಭಾಷಣ ಕೇಳ್ತೀನಿ ಅಂತೇಳಿ ಮೆಸೇಜ್ ಕಳ್ಸಿದ್ರು. ನಾನು ಹೇಳಿದೆ, ಯಾಕೆಂದ್ರೆ ಪ್ರೋಗ್ರಾಮ್ ಎಲ್ಲ ಇದಾಗ್ಬಿಡುತ್ತೆ, ಯಾಕೆಂದ್ರೆ ಜನ ಬಂದಿರೋದು ನಮ್ಮ ರಾಜಕಾರಣಿಗಳ ಒಂದು ಭಾಷಣ ಇದೆಲ್ಲ ಒಂದು ಕಡೆ ಆದ್ರೆ ಕಲಾವಿದರ ಬಗ್ಗೆ ವಿಶೇಷವಾಗಿ ಧ್ರುವ ಸರ್ಜಾ ಬಗ್ಗೆ ಇರುವಂತ ಒಂದು ಪ್ರೀತಿ ಇಲ್ಲಿರುವಂತ ಎಲ್ಲ ಜನರು ಯುವಕರು ಕೂಡ ನೋಡಿ ಎಷ್ಟು ನಿಶಬ್ದವಾಗಿ ನಿಮ್ಮನ್ನ ಕಣ್ತುಂಬ ಎಲ್ಲರೂ ನೋಡ್ಕೊಂತ ಇದ್ದಾರೆ ಅಂತಂದ್ರೆ ಅವ್ರ ಪ್ರೀತಿನೇ ಕಾರಣ. ಖಂಡಿತವಾಗ್ಲೂ ಕೂಡ ತಾವೇನು ಹನುಮತ್ ಭಕ್ತರಾಗಿ ನಾನು, ಯಾಕೆಂದ್ರೆ ಈ ಕಾರ್ಯಕ್ರಮ ಆಗುವಂತ ಸಂದರ್ಭದಲ್ಲಿ ಕೇವಲ 8-9 ದಿನ ತಾವೆಲ್ಲರೂ ಕೂಡ ಗಮನ ಇಟ್ಟು ಕೇಳಬೇಕು. ಒಂದು ಕಡೆ ಸಿನಿಮಾ ಶೂಟಿಂಗ್ ಬಹಳ ಜೋರಾಗಿ ನಡೀತಾ ಇದೆ, ಅದು ಪ್ಯಾನ್ ಇಂಡಿಯಾ ಮೂವಿ. ಈ ಮಾರ್ಟಿನ್ ಸಿನಿಮಾ ಮೂಲಕ ಇಡೀ ಜಗತ್ತೇ ಧ್ರುವ ಸರ್ಜಾ ಅವ್ರನ್ನ ಇವತ್ತು ಹೆಗಲ ಮೇಲೆ ಎತ್ಕೊಂಡು ಹೋಗ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ. ಇವತ್ತು ಹನುಮತ್ ಭಕ್ತರಾಗಿರೋ ಕಾರಣ ಕುಟುಂಬ ಖಂಡಿತವಾಗ್ಲೂ ಕೂಡ ಧ್ರುವ ಸರ್ಜಾ ಈ ಒಂದು ಪುಣ್ಯಭೂಮಿಗೆ ಹನುಮನ ನಾಡಿಗೆ ಅವ್ರು ಬರಲೇಬೇಕು ಅನ್ನೋಂಥ ಒಂದು ನನ್ನ ಆಸೆ ಇತ್ತು. ಒಂದೇ ಒಂದು ಮಾತಿಗೆ ಅವ್ರಿಗೆ ತಿಳಿಸಿದ ತಕ್ಷಣ ಅವರು ಇಲ್ಲಿ ಬಂದು ತಮ್ಮೆಲ್ಲರನ್ನೂ ಕೂಡ ನೋಡಿ ಮಾತಾಡಿಸ್ಬೇಕಂತ ಬಂದಿದ್ದಾರೆ. ಖಂಡಿತವಾಗ್ಲೂ ಕೂಡ ಬರುವಂಥ ದಿನಗಳಲ್ಲಿ ಪ್ರತಿಯೊಂದು ಆ ಹನುಮಂತನ ಅದ್ಭುತವಾದಂಥ ಕಾರ್ಯಕ್ರಮಗಳು ಇವತ್ತು ಇಡೀ ದೇಶ ನೋಡುವ ರೀತಿಯಲ್ಲಿ ಅಯೋಧ್ಯೆಯ ನಂತರ ಅಂಜನಾದ್ರಿ ಅಭಿವೃದ್ಧಿ ವಿಚಾರದಲ್ಲಿ ಅವರು ಕೂಡ ಒಬ್ಬ ಕುಟುಂಬ ಸದಸ್ಯರಾಗಿ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಿ ಇವತ್ತು ನಾವೆಲ್ಲರೂ ಕೂಡ ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ ತಮ್ಮೆಲ್ಲರ ಆಶೀರ್ವಾದ ಮತ್ತು ಆ ಹನುಮಂತನ ಆಶೀರ್ವಾದ ಧ್ರುವ ಸರ್ಜಾ ಮೇಲೆ ಇರಲಿ ಅಂತ ಹೇಳಿ ನಾನು ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ಸನ್ಮಾನಕ್ಕಿಂತ ಮುಂಚೆ ಒಂದೇ ಅನ್ಸಲಿ ತುಂಬಾ ಜನರ ಬೇಡಿಕೆ ಇದೆ, ಕೋರಿಕೆ ಇದೆ. ಮಾರ್ಟಿನ್ ಡೈಲಾಗ್ ಆಯ್ತು, ಕೇಳಿದು ಒಂದು ಡೈಲಾಗ್ ಬೇಕೇ ಬೇಕು ನಮಗೆ ಅಂತ. ಸೊ ಅದಕ್ಕಿಂತ ಮುಂಚೆ ಜನಾರ್ದನ್ ರೆಡ್ಡಿ ಸರ್, ನೀವು ಯಶ್ ಅವ್ರಿಗೆ ಹೇಳಿದ್ರಿ, ಅವ್ರು ಸೂಪರ್ ಸ್ಟಾರ್ ಆದ್ರು. ಇವಾಗ ಧ್ರುವ ಸರ್ಗೆ ಹೇಳಿದ್ರಿ, ನೆಕ್ಸ್ಟ್ ನಮಗೂ ಒಂದು ಏನೋ ಹೇಳ್ಬಿಡಿ, ನಾವು ಆದ್ರೂ ಆಗ್ಬೋದೇನೋ. ನೀವು ಒಂದು ಬಿಟ್ರೆ ಆ ಥರ ಎಲ್ಲ ಸತ್ಯ ಆಗ್ತಾ ಇದೆ ಅಂದ್ರೆ ನನಗೂ ಹೇಳ್ಬಿಡಿ ಸರ್. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸರ್. ಸರ್ ಆಂಕರ್ ಆಗಿ ಮುಂದೆ ಬರೀಬೇಕಂತೇನೆ ಅಥವಾ
ನಟರಾಗ್ಬೇಕಂತ ಅನ್ನೋದು ಪ್ರಶ್ನೆ. ನೀವು ಹೂ ಅಂದ್ರೆ ರಾಜಕೀಯಕ್ಕೂ ಬಂದ್ಬಿಡ್ತೀನಿ ಸರ್. ನಮಗೇನಿಲ್ಲ ಸರ್, ಹಿಂದೆ ಯಾರೋ ಇದ್ರೆ ಮುಂದಕ್ಕೆ ಹೋಗ್ತಾ ಇರೋದೇ ಅಷ್ಟೇ. ಅದು ಜನಾರ್ದನ್ ರೆಡ್ಡಿ ಸರ್ ಇದ್ರೆ ಅಂದ್ರೆ ನಾವೇ ರೆಡ್ಡಿ ಸರ್ ಹಿಂದೆ ಒಂದು ಸೈನ್ ಅನ್ಕೊಂಡು ಓಡಾಡ್ಬಿಡ್ತೀನಿ ಸರ್. ಖಂಡಿತವಾಗ್ಲೂ ಕೂಡ ನೀವು ನನಗೇನಂತಂದ್ರೆ ಆಂಕರಿಂಗ್ ಅನ್ನೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಓಕೆ, ಅದು ಭಗವಂತ ಕೊಟ್ಟಿರೋ ವರ. ಎಸ್ ಸರ್. ಇವತ್ತು ತಮ್ಮ ಹೆಸರಾಗ್ಲಿ, ಇವತ್ತು ಅನುಶ್ರೀ ಅವ್ರ ಹೆಸರಾಗ್ಲಿ, ತಾವಿಬ್ರು ಇಲ್ಲಿಗೆ ಬರ್ತಾ ಇದ್ದೀರಿ ಅಂತಂದ್ರೇನೆ ಜನ ನಟರಿಗೋಸ್ಕರ ಎಷ್ಟು ಮಂದಿ ಬರ್ತಾ ಇದ್ರು, ನಿಮ್ಗೋಸ್ಕರ ಕೂಡ ಅಷ್ಟು ಜನ ಬರ್ತಾ ಇದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇದು ಭಾಗ್ಯ, ಅಂದ್ರೆ ಪೂರ್ವ ಜನ್ಮದ ಪುಣ್ಯ, ಇದೆಲ್ರಿಗೂ ಕೂಡ ಸಿಗುವಂತದ್ದಲ್ಲ. ಹಾಗಾಗಿ ಬರುವಂತ ವರ್ಷ ನನ್ನ ಮಗನ ಸಿನಿಮಾ ಕೂಡ ಪೂರ್ತಿಯಾಗಿದೆ. ಜೂನ್ 1ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೂಪರ್ ಸರ್. ಹಾಗಾಗಿ ಬರೋ ವರ್ಷ ನಮ್ಮ ಅಂದ್ರೆ ಈ ಒಂದು ಶೀಘ್ರದಲ್ಲೇ ಧ್ರುವ ಸರ್ಜಾ ಅವ್ರ ಕೈಯಲ್ಲೇ ಅವನು ಪಬ್ಲಿಕ್ ಆಗಿ ಲಾಂಚ್ ಆಗ್ಬೇಕು ಅನ್ನೋದು ಕೂಡ ನನ್ನ ಆಸೆ. ಹಾಗಾಗಿ ಶೀಘ್ರದಲ್ಲೇ ಆ ಕಾರ್ಯಕ್ರಮ ಕೂಡ ಇನ್ನೊಂದು ತಿಂಗಳಲ್ಲಿ ಆಗುತ್ತೆ. ಆ ಆಂಕರಿಂಗ್ ನೀವು ಮಾಡ್ತೀರಿ. ಎಲ್ಲ ಟಾಪ್ ಹೀರೋಗಳಿಗೆ ಆಂಕರಿಂಗ್ ಮಾಡೋದ್ರ ಜೊತೆಗೆ ನೀವು ಇಡೀ ಕರ್ನಾಟಕ ಜನರ ಹೃದಯದಲ್ಲಿ ಇರುವಂತ ಒಂದು ಕೆಲಸ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.